ಹೇಳ್ತಿದ್ರ ವಾಯ್ಸ್ ಯಾಕೆ ಜೋರಾಗಿ ಬರ್ತೀರಾ ಅಂತ ಅಂದ್ಬಿಟ್ಟು ವಾಯ್ಸ್ ಹೇಗೆ ಬ್ರೋ ಜೋರಾಗಿ ಬರುತ್ತೆ. ಸ್ಟಾರ್ಟಿಂಗ್ ಬ್ರೋ ಜೋರಾಗಿ ಮಾಡ್ತಿರೋದು ಇವಾಗ ನಾ ಸ್ಟಾರ್ಟಿಂಗ್ ಮಾಡ್ತಿರೋದು. ಆ್ಯಕ್ಚುಲಿ ನಾವು ಮಾತಾಡೋದಿಲ್ಲ ಇವಾಗ ಕ್ಯಾಮ್ರಾ ಮುಂದೆ, ಅದು ಕ್ಯಾಮ್ರಾ ಆಪೋಸಿಟ್ ನಿಂತ್ಕೊಂಡು ನಾವು ಮಾತಾಡ್ತಿದ್ದೀವಲ್ಲ, ಅದನ್ನು ಅಪ್ರಿಷಿಯೇಟ್ ಮಾಡ್ಬೇಕು, ನೀವು ಬೆಳೆಸ್ಬೇಕು ಬ್ರೋ. ಇದು ಕರೆಕ್ಷನ್ ಇದೆ, ಇದು ಮಾಡ್ಕೊ ಬ್ರೋ, ಅದು ಮಾಡ್ಕೊ ಬ್ರೋ. ಅದು ತಪ್ಪಿರೋನ ಯಾವತ್ತೂ ಸರಿ ಮಾಡಬೇಕು, ಸರಿ ಇರೋದನ್ನ ತಪ್ಪು ದಾರಿಗೆ ಎಳಿಬಾರ್ದು. ಮಾಡ್ತಿದ್ದೀವಿ ಒಂದು ಬ್ಲಾಗ್. ಹಾಯ್, ನಿಮಗೆ ಗೊತ್ತೇ ಇರುತ್ತೆ ಇಷ್ಟು ದಿನ 6 days ಬ್ಲಾಗ್, ಇವಾಗ ಏನು ಫೇಸ್ ವಿಡಿಯೋ ಮಾಡ್ತಿದ್ದೇನೆ ಅಂತ ಅಂದಾಗ ಫೇಸ್ ವಿಡಿಯೋ ಮಾಡ್ತಿದ್ದೀನಿ. ಯಾಕಂದ್ರೆ ಇಷ್ಟು ದಿನ ಮಾಡಿದ್ದು ಟ್ರಯಲ್ ವಿಡಿಯೋಗೋಸ್ಕರ. ನನ್ನ ವಾಯ್ಸ್ ಚೆನ್ನಾಗಿದ್ಯಾ ಇಲ್ಲ, ನನಗೆ ಒಂಥರ ರಿಗ್ರೆಟ್ ಫೀಲ್ ಇತ್ತು. ಆ ರಿಗ್ರೆಟ್ ಫೀಲ್ ನ ಬ್ಯಾಕ್ ಔಟ್ ಮಾಡಕ್ಕೆ, ಮತ್ತೆ ನನ್ನ ಕರೆಕ್ಷನ್ ಏನೇನಿದೆ ಅಂತ ಸರಿ ಮಾಡಿದ್ದೀರಾ. ಆಲ್ಮೋಸ್ಟ್ ತಪ್ಪನ ಕಂಡಿಡ್ತಿದ್ದೀರಾ, ಆದ್ರೂ ಹೇಳ್ತಿಲ್ಲ. ಯಾಕೆ ಹೇಳ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ. ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾನು ಸರಿ ಮಾಡ್ಕೊಂತೀನಿ. ನೀವು ಚೆನ್ನಾಗಿ ವಿಡಿಯೋನ ನೋಡ್ಬೇಕು. ಮಿನಿ ವ್ಲಾಗ್ ಮಾಡೋದು ನಾರ್ಮಲ್ ಲೈಫು. ಕಂಟೆಂಟ್ ಸಿಕ್ಕಿಲ್ಲ ಅಂದ್ರೂ ಯಾವ್ದೋ ಒಂದು ಕಂಟೆಂಟ್ ಇರ್ದಿ ಮಾಡ್ತಿದೀವಿ, ಅದಕ್ಕೆ ಸಪೋರ್ಟ್ ಕೊಡಿ. ಅವಾಗ ಲೈಕ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ. ಈ ಇನ್ಸ್ಟಾಗ್ರಾಮಿಗಿಂತ ಜಾಸ್ತಿ ಯೂಟ್ಯೂಬ್ ಅಲ್ಲಿ ಬೆಳೆಸ್ರಿ. ಯಾಕ್ರೋ ಬೆಳೆಸಲ್ಲ? ನಮ್ಮ ಹತ್ರ ಬೆಳೆಸಿದ್ರೆ ತಾನೇ ನೀವು ನಮಗೂ ಬೆಳೆಸ್ರಿ, ನಾವು ಬೆಳಿತಿದೀವಿ. ಇನ್ನು ಈಗ ವಾಯ್ಸ್ ಇಂದ ಈಗ ವಿಡಿಯೋ ನೋಟ್ ಆಗಿದೆ, ವಿಡಿಯೋ ನೋಟಿಂದ ಲಾಂಗ್ ವಿಡಿಯೋ ಆಗುತ್ತೆ, ಲಾಂಗ್ ವಿಡಿಯೋ ಇಂದ ಮತ್ತೆ ನಾನು ಮೋಟರ್ ವ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮೋಟೋ ವ್ಲಾಗ್ ಇಲ್ಲ ಅಂದ್ರೆ ಕಾರಿನ ವ್ಲಾಗು ಯಾವ್ದೋ ಒಂದು ಮಾಡ್ತೀನಿ. ಮಾಡಬೇಕಂದ್ರೆ ನಿಮ್ ಸಪೋರ್ಟ್ಗಳು ಬೇಕು. ನಿಮ್ ಸಪೋರ್ಟ್ಗಳು ಕೊಟ್ಟಿಲ್ಲ ಅಂದ್ರೆ ನಾವ್ ಹೇಗ್ ಮಾಡಕ್ಕಾಗತ್ತೆ ಅಲ್ವಾ? ಹಾಗೆ ಸಪೋರ್ಟ್ ಮಾಡ್ತೀರಿ. ಯೂಟ್ಯೂಬ್ಗೂ ಲೈಕ್ ಕೊಡಿ, ಇನ್ಸ್ಟಾಗ್ರಾಮ್ಗೂ ಲೈಕ್ ಕೊಡ್ಬೇಡಿ ಅಂತಲ್ಲ, ಅದ್ರಲ್ಲಿ ಜಾಸ್ತಿ ವ್ಯೂಸ್ ಆಗತ್ತೆ. ಅದಕ್ಕಿಂತ ಜಾಸ್ತಿ ನಮಗೆ ಯೂಟ್ಯೂಬ್ ಅಲ್ಲೇ ಬೇಕಾಗಿರೋದು. ಯೂಟ್ಯೂಬ್ ಅಲ್ಲೂ ಲೈಕ್ ಕೊಡಿ, ಇನ್ಸ್ಟಾಗ್ರಾಮ್ ಲೈಕ್ ಕೊಡಿ. ಏನೇ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಡೈರೆಕ್ಟ್ ಕಮೆಂಟ್ ಮಾಡಿ. ನಾನೇನ್ ರಿಗ್ರೆಟ್ ಫೀಲ್ ಮಾಡ್ಕೊಳಲ್ಲ. ನೀವು ಕಮೆಂಟ್ ಮಾಡಿದ್ರಿ ಅಂತ ನಾನು ವಿಡಿಯೋ ಮಾಡೋದ್ ಬಿಡಲ್ಲ. ಮಾಡಿ, ಇಲ್ಲಾಂದ್ರೆ ಈ ತರನು ವಿಡಿಯೋ ನೋಡ್ಬೇಕಾಗಿರತ್ತೆ, ಇಲ್ಲ ಹೊಸದಾಗಿ ಸುಜನ್ ನೋಡ್ಬೇಕಾಗಿರತ್ತೆ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಬ್ರೋ. ಹಾಯ್, ಇವತ್ತೇನು ವಾಯ್ಸ್ ನೋಟ್ ಕಳ್ಸಿಲ್ಲ, ವಿಡಿಯೋ ಮಾಡ್ತಿದ್ದಾನೆ ಅಂತ ಅನ್ಕೊಂತಿದ್ದೀರಾ? ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಅದನ್ನು ಹೇಳ್ತೀನಿ, 1 ನಿಮಿಷ. ಹಾಯ್, ಮತ್ತೆ ಹೇಗಿದ್ದೀರಾ? ಇಷ್ಟ ದಿನ ವಾಯ್ಸ್ ನೋಡಿರೋ ಹುಡುಗ ನಾನೇ. ಆಲ್ಮೋಸ್ಟ್ ನಮ್ ಫ್ರೆಂಡ್ಸಿಗೆಲ್ಲ ಗೊತ್ತಿರ್ತೀರಾ. ಏನು ಹೊಸದಾಗಿ ಬರ್ತಿದ್ದೀರಲ್ಲ ಅವರೆಲ್ಲ ನಾನೇ. ನೋಡಿರ್ತೀರಾ ನಮ್ ಪ್ರೊಫೈಲ್ ಅಲ್ಲಿ ವಿಡಿಯೋದಲ್ಲಿ ಬೇರೆ ತರ ಕಾಣಿಸ್ತೀವಿ, ಫೋಟೋದಲ್ಲಿ ಬೇರೆ ತರ ಕಾಣಿಸ್ತೀವಿ. ಆದ್ರೂ ಇರ್ಲಿ, ಇಷ್ಟ ದಿನ ಏನ್ ಸಪೋರ್ಟ್ ಕೊಟ್ರಿ ತುಂಬಾ ಥ್ಯಾಂಕ್ಸ್. ಏನೇನ್ ಸಪೋರ್ಟ್ ಕೊಡ್ತಿದ್ದೀರಾ ಅದು ತುಂಬಾ ಥ್ಯಾಂಕ್ಸ್. ಮತ್ತೆ ಈ ಹೊಸದಾಗಿ ಮಿನಿ ವ್ಲಾಗ್ ಇಂದ ಲಾಂಗ್ ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡಿದೀನಿ. ಲಾಂಗ್ ವಿಡಿಯೋಸ್ಗೂ ಸಪೋರ್ಟ್ ಕೊಡಿ. ಯಾಕಂದ್ರೆ ನನ್ ವಾಯ್ಸ್ ನ ಕರೆಕ್ಟ್ ಮಾಡಿದ್ ನಾನು ಫಸ್ಟ್ ಇಂದ ನನ್ ವಾಯ್ಸ್ ನನ್ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ಹೋಗ್ತಾ ನನ್ ವಿಡಿಯೋ ಮಾಡ್ತಾ ಹೋಗ್ತಾ ನನಗೆ ಅರ್ಥ ಆಗಿದ್ದು ನನ್ ವಾಯ್ಸ್ ಚೆನ್ನಾಗಿರ್ಲಿಲ್ಲ ಅಂತ ಅಂದ್ಬಿಟ್ಟು. ನನ್ ವಾಯ್ಸ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಯ್ತು. ಆಮೇಲೆ ಯಾರೊಬ್ರು ಹೇಳಿದ್ರು ವಾಯ್ಸ್ ಹೇಗಿದ್ರು ಮಾಡು ಅಂತ ಅಂದ್ಬಿಟ್ಟು ನಾನ್ ಮಾಡಿದಕ್ಕೆ ಇಷ್ಟ ಸಪೋರ್ಟ್ ಸಿಕ್ತು. ಸ್ವಲ್ಪ ಒಂದೊಂದೇ ವಿಡಿಯೋ ಅಂದ್ರೆ ಒಂದೊಂದೇ ಕಲ್ತೆ. ಒಂದೊಂದ್ ವಿಡಿಯೋದಲ್ಲಿ ವಾಯ್ಸ್ ಹೇಗೆ ಮಾತಾಡ್ಬೇಕು, ಯಾವ್ದಾವ್ ತರನೇ ಮಾತಾಡ್ಬೇಕು ಅಂತ ನಾನು ಕಲ್ತೆ. ಒಂದೊಂದು ಈಗ್ಲೂ ರಿಗ್ರೆಟ್ ಆಗತ್ತೆ, ನನಗೆ ಮಾತಾಡಕ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಕ್ಯಾಮ್ರಾ ನೋಡ್ಕೊಂಡ್ ಮಾತಾಡ್ತಿರೋದು ಬ್ರೋ, ಹೇಗ್ ಮಾತಾಡಕ್ ಆಗತ್ತೆ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಈ 6 days ಅಲ್ಲಿ ನನಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ, ಒಂದು ಮೈಕ್ ಮಾತಾಡಿದಾಗ ನನಗೇನ್ ಅನ್ಸಿದಂದ್ರೆ ನನ್ ವಾಯ್ಸ್ ನನಗೆ ಸರಿ ಇಲ್ಲ ಅಂತ ಅನಿಸ್ತು. ಅದು ಎಲ್ರಿಗೂ ಬೇಕಾದ್ರೆ ನೀವು ವ್ಲಾಗ್ ಸ್ಟಾರ್ಟ್ ಮಾಡಿ, ನಿಮಗೂ ಹಾಗೆ ಅನ್ಸೋದು. ನಾನು ವಾಯ್ಸ್ ಸ್ಲೋ ಕೊಡ್ತಿರ್ಲಿಲ್ಲ, ನನ್ನ ವಾಯ್ಸ್ ಸ್ಲೋ ಆಗಿತ್ತು, ನನ್ ತಪ್ಪು. ಮೈಕ್ ಇತ್ತು, ಮೈಕ್ ಮಾತಾಡಕ್ ಹೋಗ್ತಿದ್ವಿ, ಮಾತಾಡೋದು ಅದು ಜಾಸ್ತಿ ಸೌಂಡ್ ಕೇಳೋದು, ಅದಕ್ಕೆ ಮೈಕ್ ಯೂಸ್ ಮಾಡ್ಲಿಲ್ಲ. ಏನಿಲ್ಲ, ಐಫೋನ್ ಇದೆ, ಐಫೋನ್ ಬೆಟರ್ ಆಗಿ ಮೈಕ್ ಕ್ವಾಲಿಟಿ ಕೊಡ್ತಿದೆ. ನನಗೆ ಮೈಕ್ ಏನು ಯೂಸ್ ಮಾಡ್ತಿಲ್ಲ, ಬೇಕಾದ್ರೆ ನೋಡ್ಬೋದು ನೀವು. ಮೈಕ್ ಹಾಗೇನಿಲ್ಲ, ನೀವು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಯಾರಿಗೂ ತಲೆ ಕೆಡ್ಸ್ಕೊಂಬೇಡಿ. ನಾನ್ ಸಜೆಸ್ಟ್ ಮಾಡೋಷ್ಟು ಇನ್ನು ಬೆಳಿತಿದ್ದೀನಿ. ಸಪೋರ್ಟ್ ಕೊಡಿ ಅಂತ ಹೇಳ್ತಿರೋದು ಅಷ್ಟೇ. ಏನೇ ಅಂದ್ರು ಈಗ ನಾವ್ ಬೆಳಿತಿದೀವಿ, ಈಸಿಯಾಗಿ ಬೆಳೆಯಕ್ ಕೊಡಿ. ಅದ್ರಲ್ಲಿ ಬಂದು ಕಮೆಂಟ್ ಕೊಟ್ರೇನೆ ನಾವ್ ಬೆಳೆಯಕ್ಕಾಗೋದು. ಆಕ್ಚುಲಿ ಹೇಟರ್ಸ್ ಇದ್ರೇನೆ ಬೆಳೆಯೋದು. ಏನೇ ಆಗ್ಲಿ ಸಪೋರ್ಟ್ ಕೊಡಿ. ಡೇ ಬೈ ಡೇ ಕಲಿತಾ ಇದೀನಿ. ಇನ್ನು ಮಿನಿ ವ್ಲಾಗ್ ಇಂದ ಲಾಂಗ್ ವಿಡಿಯೋನ ಮಾಡಕ್ ಕೊಡಿ. ಲಾಂಗ್ ವಿಡಿಯೋದಿಂದ ಮತ್ತೆ ಮೋಟೋ ವ್ಲಾಗ್ ಮಾಡಕ್ ಇಡಿ. ಆಮೇಲೆ ಅದನ್ನು ಮಾಡೋಣ. ಸದ್ಯಕ್ಕೆ ಮಿನಿ ವ್ಲಾಗ್ ಇಂದ ಲಾಂಗ್ ವಿಡಿಯೋ ಮಾಡ್ತಿದ್ದೀನಿ. ನಾಳೆ ಮತ್ತೊಂದು ಟ್ರಿಪ್ಪಿಗೆ ಹೋಗ್ತಿದ್ದೀನಿ. ಆ ಟ್ರಿಪ್ ನಾನು ಎಕ್ಸಿಕ್ಯೂಷನ್ ಮಾಡಿ ಮಂಡೇ ನಾನು ತೋರಿಸ್ತೀನಿ. ಅದನ್ನ ಹೇಳಕ್ ನಾನು ಹೇಳಿಲ್ಲ. ವಿಡಿಯೋ ವಾಯ್ಸ್ ನೋಟ್ ಇಷ್ಟ ದಿನ ವಾಯ್ಸ್ ನೋಟ್ ಏನ್ ಕಳಿಸ್ತಿದ್ನಲ್ಲ, ಇನ್ಮೆ ವಿಡಿಯೋದಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು
ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಸ್ವಲ್ಪ ಸಪೋರ್ಟ್ ಕೊಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಸಪೋರ್ಟ್ ಕೊಡ್ತಿದ್ದೀರಾ, ಪರವಾಗಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಸಪೋರ್ಟ್ ಕೊಡ್ತಿದ್ದೀರಾ ಅದಕ್ಕಿನ್ನ ಡಬಲ್ ಯೂಟ್ಯೂಬ್ ಅಲ್ಲಿ ಕೊಟ್ರೆ ಸ್ವಲ್ಪ ಚೆನ್ನಾಗಿರತ್ತೆ. ಯೂಟ್ಯೂಬ್ ಅಲ್ಲಿ ಕೊಟ್ರೆ ತಾನೇ ನಾವು ಲಾಂಗ್ ವಿಡಿಯೋಸ್ ಮಾಡಕ್ಕಾಗತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಸಣ್ಣ ಸಣ್ಣ ಕ್ಲಿಪ್ ಮಾಡ್ಬೋದು, ಜಾಸ್ತಿ ಅಂದ್ರೆ ರೀಲ್ಸ್ ಮಾಡಬಹುದು, ಇಲ್ಲ ಅಂದ್ರೆ ಪ್ರಮೋಷನ್ಗಳು ಮಾಡ್ಬೋದು. ಜಾಸ್ತಿ ನೀವು ಯೂಟ್ಯೂಬ್ ಅಲ್ಲಿ ಮಾಡಿದ್ರೆ ಮಾತ್ರನೇ ಜಾಸ್ತಿ ಲಾಂಗ್ ವಿಡಿಯೋಸ್ ನ ಸಪೋರ್ಟ್ ಮಾಡಬಹುದು. ಯಾಕಂದ್ರೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋನ ನಿಮಗೆ ಗೊತ್ತಿರಂಗೆ ಆಲ್ಮೋಸ್ಟ್ ನಾವೇನ್ ಹೇಳಂಗಿಲ್ಲ, ನಿಮಗೆ ಗೊತ್ತಿರತ್ತೆ. ನಮ್ ವಿಡಿಯೋನ ನಿಮ್ಮವರೆಗೂ ಬರ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಲೇಬೇಕು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಒತ್ತಿ, ಮತ್ತೆ ಆಲ್ಮೋಸ್ಟ್ ನನ್ ವಿಡಿಯೋನ ವಾಚ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ. ಯಾಕೆ ಕಮೆಂಟ್ ಮಾಡಿ ಅಂದ್ರೆ ನನ್ನ ತಪ್ಪನ ನಾನ್ ತಿದ್ಕೊಂತೀನಿ. ಆಲ್ಮೋಸ್ಟ್ ಎಲ್ಲ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ, ಕಮೆಂಟ್ ಮಾಡಿ ಅದ್ರಲ್ಲೇನಿಲ್ಲ. ನೀವು ಕಮೆಂಟ್ ಮಾಡ್ತಿದ್ದೀರಾ ಅಂತ ನಾನ್ ವಿಡಿಯೋ ಮಾಡೋದ್ ಬಿಡಲ್ಲ. ನಾನು ವಿಡಿಯೋ ಮಾಡ್ತಿರೋದೇ ನನಗೆ, ನನ್ನ ವ್ಲಾಗ್ ಅಲ್ಲಿ ಏನ್ ತೋರಿಸ್ಬೋದು, ಏನ್ ಸ್ಪೆಷಲ್ ತೋರಿಸ್ಬೋದು, ಮತ್ತೆ ಏನೇನು ಮಾಡ್ಬೋದು ಅಂತ ಅನ್ಬಿಟ್ಟು ನಾನ್ ಮಾಡ್ತಿರೋದು. ಆಲ್ಮೋಸ್ಟ್ ನಾವೆಲ್ಲ ಊರಿಂದ ಬಿಟ್ಟು ಬಂದಿರೋರೆ, ಇಲ್ಲಿ ಬಂದು ಏನಾದ್ರು ಮಾಡೋಣ ಅಂತ ಅನ್ಕೊಂಡ್ವಿ. ಸದ್ಯಕ್ಕೆ ನಮ್ ಕೆಲ್ಸ ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ. ಆಕ್ಚುಲಿ ಬ್ಯಾಂಗ್ಳೂರ್ ಲೈಫ್ ಎಲ್ಲ ಅದೇ ತರ. ಸಪೋರ್ಟ್ ಮಾಡಿ ಅಷ್ಟೇ ನಾವು ಕೇಳ್ಕೊಳೋದು. ಸಪೋರ್ಟ್ ಮಾಡಿದ್ರೆ ಲಾಂಗ್ ವಿಡಿಯೋನು ಚೆನ್ನಾಗ್ ಬರ್ಬೋದು ಅಂತ ಅನ್ಬಿಟ್ಟು ಅಷ್ಟೇ. ಎಲ್ಲಿಂದ ಎಲ್ಲಿಂದ ಎಲ್ಲಿ ಎಲ್ಲಿ ಎಲ್ಲಿಂದ ಎಲ್ಲಿಂದ ಎಲ್ಲಿ ಎಲ್ಲಿ ಎಲ್ಲಿಂದ ಎಲ್ಲಿಂದ We are from the south side, south side, south side, south side.